ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ, ನಾನಿವತ್ತು ಮಾಡ್ಕೊಂಡು ಬಂದಿದ್ದೀನಿ ಒಂದೊಳ್ಳೆ ಹೆಲ್ತ್ ಬೆನಿಫಿಟ್ ಇರುವಂಥ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಆಗುವಂಥ ಒಳ್ಳೆ ಹೀರೆಕಾಯಿ ಸಿಪ್ಪೆ ಚಟ್ನಿನ ಬನ್ನಿ ಹೇಗೆ ಮಾಡೋದು ಅಂತ ನಿಮಗೂ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾನು ಬಾಣಲೆಗೆ 1-1.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದು ಹುರಿದಾದ್ಮೇಲೆ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿನ ನಾನು ತೆಳ್ಳಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ 5-6 ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕೊಂಡಿದ್ದೀನಿ. ಖಾರ ಜಾಸ್ತಿ ಇರೋದ್ರಿಂದ ನಾನು 2 ಹಸಿಮೆಣಸನ್ನು ಯೂಸ್ ಮಾಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು. ಇದನ್ನೆಲ್ಲ ನಾನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಹೋಲ್ ಚಟ್ನಿನ ನಾನು ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಆಮೇಲೆ ಆ ಕಡಲೆಬೇಳೆಗಳೆಲ್ಲ ಸೀದೋಗ್ತವೆ, ಇಲ್ಲಿ ಹಸಿಯಾಗಿ ವಾಸನೆ ಕೂಡ ಬರುತ್ತೆ, ಹಾಗಾಗಿ ಚಟ್ನಿ ಕೂಡ ಚೆನ್ನಾಗಾಗೋದಿಲ್ಲ. ನೆಕ್ಸ್ಟ್ ನಾನು ಇದಕ್ಕೆ ಹೀರೆಕಾಯಿ ಸಿಪ್ಪೆನ 1-2 ಹೀರೆಕಾಯಿದು ಸಿಪ್ಪೆನ ನಾನು ತೊಗೊಂಡು ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನೀವು ಹಾಕೊಂಡಾಗ ಬೇಕಾದರೆ ಸ್ವಲ್ಪ ಹೈ ಫ್ಲೇಮ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಒಂದು 5 to 6 ಮಿನಿಟ್ಸು ಹುರ್ಕೊಳ್ಬೇಕು. ಈ ಹುರ್ಕೊಳ್ಳೋದ್ರಲ್ಲೇ ಇರೋವಂಥದ್ದು ಹಸಿ ವಾಸನೆ ಎಲ್ಲ ಇದರೊಳಗೆ ಹೋಗುತ್ತೆ. ಸೊ ಸಿಪ್ಪೆ ಎಲ್ಲ ಆಲ್ಮೋಸ್ಟ್ ಹುರಿದಾಗ್ತಿರ್ಬೇಕಾದ್ರೆ 1/4 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಹಾಗೆ 2-3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಕೊನೆಯಲ್ಲಿ 2 ನಿಮಿಷ ಇರಬೇಕಾದ್ರೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಂಡು ಫ್ಲೇಮನ್ನು ಆಫ್ ಮಾಡೋಕ್ಕೆ ಇಟ್ಟಿದ್ದೀನಿ. ಫ್ಲೇಮನ್ನು ಆಫ್ ಮಾಡಾದ್ಮೇಲೆ ಇದು ಕಂಪ್ಲೀಟ್ಲಿ ತಣ್ಣಗಾಗಬೇಕು. ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ನಾನು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀರು ಕೂಡ ಆ್ಯಡ್ ಮಾಡಿಕೊಂಡು ಒಂದು ನುಣ್ಣಗೆ ರುಬ್ಕೊಂಬಂದರೆ ಈ ಚಟ್ನಿ ಅಂತೂ ರೆಡಿ. ಇದಕ್ಕೆ ಯಾವ ಒಗ್ಗರಣೆ ಕೂಡ ಬೇಡ. ಇದನ್ನು ಬೇಕಾದರೆ ಅನ್ನಕ್ಕೋ ಚಪಾತಿ ಜೊತೆಗೆ ಹಾಕೊಂಡು ತಿಂತಾ ಇದ್ರೆ ಗಾಡ್, ಅದನ್ನು ಅನ್ಎಕ್ಸ್ಪ್ಲೇನೇಬಲ್ ಆ ಟೇಸ್ಟನ್ನು. ಸೊ ಇದನ್ನು ನೀವು ಮನೇಲಿ ಮಾಡಿ ನೋಡಿ. ಹಾಗೆ ಹೇಗಾಗಿತ್ತು ಅಂತ ನಂಗೆ ಮರಿದೇ ತಿಳಿಸಿ. ಅಲ್ಲಿವರೆಗೂ ಹೊಸ ರೆಸಿಪಿ ರೀಲ್ ಜೊತೆ ಸದ್ಯದಲ್ಲೇ ಬರ್ತೀನಿ. ಟೇಕ್ ಕೇರ್, ಬಾಯ್.